ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮ್ಮ ಹೃದಯದಲ್ಲಿ ಅನೇಕರ ಆಲೋಚನೆಗಳು ಬರುತ್ತವೆ. ಅನೇಕ ಆಲೋಚನೆಗಳು ಅವು ಅತಿ ಪ್ರಿಯರನ್ನು ಮೆಚ್ಚಿಸುವಂಥ ಆಲೋಚನೆಗಳು ಆಗ್ತವೆ. ಆದರೆ ಎಲ್ಲೋ ಒಂದು ಕಡೆ ಹೃದಯದಲ್ಲಿ ಮುಯಿಗೆ ಮುಯಿ ತೀರಿಸುವಂಥದ್ದು ನಮ್ಮ ಮನಸ್ಸಿನಲ್ಲಿ ಕೊರೀತದೆ. ರೋಮಪತ್ರಿಕೆ 12ನೇ ಅಧ್ಯಾಯ 19 ಹೀಗೆ ಹೇಳ್ತದೆ, ಅತಿ ಪ್ರಿಯರೇ, ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ ಎಂಬುದಾಗಿ ಬರೆದಿದೆ. ಪ್ರಿಯರೇ, ಇದು ಒಂದು ವಾಕ್ಯ ವ್ಯತ್ಯಾಸವಾಗಿ ನಮಗನ್ನಿಸಬಹುದು. ಏನಪ್ಪ ವ್ಯತ್ಯಾಸ ಅಂತಂದರೆ, ದೇವರು ಪ್ರಿಯರೇ, ನನಗಿಷ್ಟವಾದವರೇ, ನೀವು ಕೇಡಿಗೆ ಕೇಡು, ಅಪಕಾರಕ್ಕೆ ಅಪಕಾರ, ನೋವಿಗೆ ನೋವು, ಸಿಟ್ಟಿಗೆ ಸಿಟ್ಟು, ಅಸಡ್ಡೆಗೆ ಅಸಡ್ಡೆ, ನಿಂದೆಗೆ ನಿಂದೆ, ಇವನ್ನು ನೀವು ಮಾಡಬೇಡಿ. ಅಂದರೆ ನೀವು ಮುಯಿಗೆ ಮುಯಿ ತೀರಿಸಬೇಡಿ. ನಿಮ್ಗೆ ಅದರ ಅಗತ್ಯ ಇಲ್ಲ. ದೇವರು ಹೇಳ್ತಾರೆ, ನೀವೇ ಮುಯಿಗೆ ಮುಯಿ ತೀರಿಸದೆ ಗಮನಿಸಿ, ತೀರಿಸಬೇಡಿ. ಯಾಕೆಂದರೆ ಅದು ದೇವರ ಹಕ್ಕಾಗಿದೆ. ದೇವರು ಹೀಗಂತಾನೆ, ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಿನ್ನ ಕೆಲಸ ಅಲ್ಲ, ನಾನೇ ಪ್ರತಿಫಲವನ್ನು ಕೊಡುವೆನು. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ನೀನೇನು ಮಾಡಬೇಕು? ಅವನಿಗೆ ಊಟ ಬಡಿಸು. ಅವನು ಬಾಯಾರಿದ್ದರೆ ಏನು ಮಾಡಬೇಕು? ಅವನಿಗೆ ಕುಡಿಯುವುದಕ್ಕೆ ನೀರನ್ನು ಕೊಡು. ನಾವು ಮುಯಿ ತೀರಿಸಬಾರದು. ನಾವು ಯಾವುದೇ ಕಾರಣಕ್ಕೂ ಮುಯಿ ತೀರಿಸಬಾರದು. ಮುಯಿ ತೀರಿಸುವುದು ನಮ್ಮ ಕೆಲಸ ಅಲ್ಲ, ಅದನ್ನು ಕರ್ತನಿಗೆ ಬಿಟ್ಟು ಬಿಡೋಣ. ದೇವರು ಹೇಳ್ತಾರೆ, ನಿನ್ನ ಕೆಲಸ ಅಲ್ಲ ಮಾರಾಯ, ನಾನು ನಿನಗೆ ಪ್ರತಿಫಲವನ್ನು ಕೊಡುತ್ತೇನೆ. ನಾನೇನು ಮಾಡ್ತೇನೆ? ನಾನು ನಿನಗೆ ಪ್ರತಿಫಲವನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ನಾವು ಕರುಣೆಯನ್ನು ಹೊಂದಿರಬೇಕು. ಬೇರೆಯವರಿಗೆ ಯಾವ ರೀತಿ ಒಳ್ಳೆಯದನ್ನು ಮಾಡಬಹುದೋ ಎಂಬುದನ್ನು ಗ್ರಹಿಸಬೇಕು. ಅದನ್ನು ತಪ್ಪದೇ ಮಾಡಬೇಕು. ನಾವು ದೇವರ ನ್ಯಾಯಸ್ಥಾನದ ಮುಂದೆ ನಿಲ್ಲುವಾಗ ಕಂಡುಕೊಳ್ಳಲಿರುವಂಥ ಸತ್ಯಾಂಶ ಏನಪ್ಪ ಅಂತಂದರೆ, ನಾವು ಇತರರನ್ನು ಕ್ಷಮಿಸದಿದ್ದರೆ ದೇವರು ನಮ್ಮನ್ನು ಕ್ಷಮಿಸಲ್ಲ. ಯೇಸು ಕರ್ತನ ಪ್ರಾರ್ಥನೆಯಲ್ಲಿ ಇದೇ ಎಚ್ಚರಿಕೆಯನ್ನು ಮತ್ತೊಮ್ಮೆ ಕಲಿಸಿಕೊಟ್ಟಿದ್ದಾನೆ. ಪ್ರಿಯರೇ, ನಮ್ಮ ನಡುವೆ ಇರತಕ್ಕಂಥ ಕರ್ತನು ಪ್ರಕೃತಿಯನ್ನು ಮೀರಿದಂತಹ ಅತ್ಯದ್ಭುತಗಳನ್ನು ಮಾಡುವಂಥ ದೇವರು. ನಾನು ನೀವು ಆರಾಧಿಸುವಂಥವರು ಸಾಮಾನ್ಯವಾದಂಥ ದೇವರಲ್ಲ. ರಾಜರಿಗೆ ರಾಜನು, ವೈದ್ಯರಿಗೆ ವೈದ್ಯನು, ಎಲ್ಲ ನಾಮಗಳಿಗಿಂತ, ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ನಾಮಗಳಿಗಿಂತ ಮೇಲಾದಂಥ ನಾಮ ಏನಾದರೂ ಈ ಲೋಕದಲ್ಲಿದ್ದರೆ ಅದು ಕರ್ತನ ನಾಮ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಲೋಕದಲ್ಲಿ ಅನೇಕ ಅದ್ಭುತಗಳು ನಡೆದಿದ್ದಾವೆ. ಯೋವೋ ಹ್ಯೂಮ್ ಅನ್ನುವಂತಹ ಪಾಶ್ಚಿಮಾತ್ಯ ದೇಶದ ಒಬ್ಬ ಸುವಾರ್ತಿಕರು ಪ್ರಾರ್ಥನೆ ಮಾಡುವಾಗ ರೋಗಗಳು ನಡುಗುವಂತೆ, ವ್ಯಾಧಿಗ್ರಸ್ತರು ಸುಖವಾಗುವರಂತೆ, ವೈದ್ಯರು ಅಚ್ಚರಿಗಳನ್ನು ವ್ಯಕ್ತಪಡಿಸುವವರಂತೆ. ಅಂದರೆ ದೇವರು ಅವರಿಗೆ ಆ ವರವನ್ನು ಕೊಟ್ಟಿದ್ದರು. ಈ ಮುಂಜಾನೆಯ ಸಮಯದಲ್ಲಿ ನಾವು ಬೇಡಿಕೊಳ್ಳೋಣ, ದೇವರೇ ನಿಮ್ಮ ಕೃಪಾವರಗಳನ್ನು ಕೊಡು ಸ್ವಾಮಿ, ನಿಮ್ಮ ಕೃಪಾವರಗಳು ನನ್ನ ಜೀವಿತದಲ್ಲಿ ಕ್ರಿಯೆ ಮಾಡಲಿ ದೇವರೇ ಎಂಬುದಾಗಿ ಬೇಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ. ದೇವರೇ, 7 ಲ್ಯಾಂಪ್ ಚಾನಲ್ ನೋಡ್ತಾ ಇರ್ತಕ್ಕಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನಪ್ಪ. ದೇವಾ, ನೀವು ಕೃಪಾವರಗಳನ್ನು ಕೊಡು ಸ್ವಾಮಿ, ನಿಮ್ಮ ಕೃಪೆ ಕೊಡು ದೇವರೇ, ನಿಮ್ಮ ಕೃಪೆಯಲ್ಲಿ ನಡೆಯುವಂಥ ಒಂದು ಸೌಭಾಗ್ಯವನ್ನು ಕೊಡು ಸ್ವಾಮಿ. ಏಸಪ್ಪ, ನಮ್ಮನ್ನು ಆಶೀರ್ವದಿಸಯ್ಯ, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸು, ನಮ್ಮ ಮಕ್ಕಳನ್ನು ಆಶೀರ್ವದಿಸು, ನಾವು ನಿಂತಿರುವಂಥ ಸ್ಥಳಗಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, 7 ಲ್ಯಾಂಪ್ ಚಾನಲನ್ನು ನೋಡಿ ಆಶೀರ್ವದಿಸಿ.
ನೀವು ಆಶೀರ್ವಾದಂತರಾಗಿ. ನಮಸ್ಕಾರ.